ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈಸಿಯಾಗಿ ನೋಡಿ ನಮ್ಮ ಕೈ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸ್ನ ಯಾವ ರೀತಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡಿ, ನಾನು ಮನೆಯಲ್ಲೇ ಈ ರೀತಿ ಒಂದು ಟೊಮೆಟೊನ ತೊಗೊಂಡಿರೋದು ಸ್ನೇಹಿತರೆ. ಟೊಮೆಟೊಯಿಂದ ಕೂಡ ನೀವು ಕೂಡ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಸ್ನೇಹಿತರೆ, ಈ ಒಂದು ಟಿಪ್ಸ್ನ ಪೂರ್ತಿಯಾಗಿ ನೋಡಿ ಹಾಗೂ ಫಾಲೋ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ನೋಡಿ, ಒಂದು ಟೊಮೆಟೊನ ನಾನು ಈ ರೀತಿ ಕಟ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಹಾಗೂ ಈಸಿಯಾಗಿ ಈ ಒಂದು ಟೊಮೆಟೊನ ಈ ರೀತಿಯಾಗಿ ತುರ್ದುಕೊಳ್ಳುವಂಥ ಈ ಒಂದು ಪಾತ್ರೆಯಿಂದ ನೀವು ತುರ್ಕೊಂಡ್ರೆ ಸಾಕು ಸ್ನೇಹಿತರೆ. ತುರ್ಕೊಳ್ಳುವಂಥ ಈ ಒಂದು ವಸ್ತುವಿಂದ ಈ ರೀತಿ ತುರ್ಕೊಂಡ್ರೆ ಸ್ನೇಹಿತರೆ ಈಸಿಯಾಗಿ ಜ್ಯೂಸ್ ಕೂಡ ಸಿಗುತ್ತೆ, ಅಥವಾ ನೀವು ಮಿಕ್ಸಿಗೆ ಹಾಕ್ಕೊಂಡು ನೀವು ಜ್ಯೂಸ್ ಕೂಡ ತಗೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಈ ರೀತಿ ತುರ್ದ್ಕೊಳ್ತಾ ಇರುವಂಥದ್ದು ಅಂತ ನೋಡಿ. ತುರ್ಕೊಂಡ ನಂತರ ಯಾವ ರೀತಿ ಈ ಒಂದು ಜ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಸಿಕ್ಕಿದೆ ಅಂತ. ಇದರಿಂದ ಯಾವ ರೀತಿಯಪ್ಪ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಅಂತಿದ್ರಲ್ವ ಸ್ನೇಹಿತರೆ. ಹಾಗಾದರೆ ನೋಡೋಣ ಬನ್ನಿ, ಯಾವ ರೀತಿ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಅಂತ. ಟೊಮೆಟೊ ಜ್ಯೂಸ್ನಲ್ಲಿ ಇನ್ನೂ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಹಾಗೂ ಈ ಒಂದು ಟೊಮೆಟೊ ಜ್ಯೂಸ್ನಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ, ನಾನು ನೆಕ್ಸ್ಟು ಮತ್ತೊಂದು ಬೌಲ್ನ ತೊಗೊಂಡಿರೋದು ಸ್ನೇಹಿತರೆ. ಇದರೊಳಗಡೆ ನೋಡಿ 10 ರೂಪಾಯಿಸ್ಗೆ ಸಿಗುವಂಥ ಕೋಲ್ಗೇಟ್ನ ನಾನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಕೋಲ್ಗೇಟ್ನಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಸ್ನೇಹಿತರೆ. ಅದರಿಂದ ನಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ, ಹಾಗೂ ನಮ್ಮ ಸ್ಕಿನ್ನಲ್ಲಿರುವಂಥ ಅನ್ವಾಂಟೆಡ್ ಹೇರ್ಸ್ ಕೂಡ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಕೋಲ್ಗೇಟ್ನ ಹಾಕೊಂಡಿದ ತಕ್ಷಣ ಈ ರೀತಿ ಈಸಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಟೊಮೆಟೊ ಜ್ಯೂಸ್ನ ಹಾಕ್ಕೊಂಡು ಈ ರೀತಿ ಕ್ರೀಮ್ ಆಗೋವರೆಗೂ ಒಂದು ಸ್ಪೂನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ನಾನು ಇದರೊಳಗಡೆ ಪೌಂಡ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಅಂತ. ಪೌಂಡ್ಸ್ ಪೌಡರ್ ಅಂತೂ ಎಲ್ಲರ ಮನೆಯಲ್ಲಿರುತ್ತೆ, ಅಥವಾ ನೀವು ನಿಮ್ಮ ಮನೆಯಲ್ಲಿ ಬೇಬೀಸ್ಗಳಿದ್ರೆ ಜಾಮ್ಸನ್ ಪೌಡರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಪೌಡರ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. 1 ಸ್ಪೂನ್ ಅಥವಾ ಹಾಫ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನೋಡಿ, ಇದರಿಂದ ಕೂಡ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ಯಾವ ರೀತಿ ನಾವು ರಿಮೂವ್ ಮಾಡ್ಕೊಳ್ಬೋದು ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥದ್ದು. ನೋಡಿ, ಪೌಡರ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಪೌಡರ್ ಅಂತೂ ಹಾಕ್ಕೊಂಡಿರೋದಾಗಿದೆ ಆ್ಯಂಡ್ ಇದನ್ನು ಚೆನ್ನಾಗಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಎಷ್ಟೆಲ್ಲ ಅಪ್ಪರ್ ಲಿಪ್ಸ್ ಮೇಲೆ ಆಗಿರಲಿ ಅಥವಾ ಅಂಡರ್ ಆರ್ಮ್ಸ್ ಮೇಲೆ ಎಷ್ಟೆಲ್ಲ ನಮಗೆ ಅನ್ವಾಂಟೆಡ್ ಹೇರ್ಸ್ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಅದರಿಂದ ನಾವು ಮುಕ್ತಿ ಪಡ್ಕೊಳ್ಬೇಕು ಅಂದರೆ ಎಷ್ಟೆಲ್ಲ ಬ್ಯೂಟಿ ಪಾರ್ಲರ್ಸ್ಗಳಿಗೆ ಹೋಗಿ ಎಷ್ಟೆಲ್ಲ ನಾವು ಮಷಿನ್ಗಳನ್ನ ಯೂಸ್ ಮಾಡಿಬಿಟ್ಟು ನಮಗೆ ಎಷ್ಟೆಲ್ಲ ನೋವಾಗುತ್ತೆ ಸ್ನೇಹಿತರೆ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನೀವು ಕೂಡ ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮನೆಯಲ್ಲೇ ನಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಸ್ಕಿನ್ನ ರಫ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ನಿಮಗೆ ಅಸಹ್ಯವಾಗಿ ಕಾಣಿಸೋದಿಲ್ಲ. ಇವಾಗಂತೂ ಅಂಡರ್ ಆರ್ಮ್ಸಲ್ಲಿ ಎಷ್ಟೆಲ್ಲ ಕೂದಲು ಬೆಳೆದು ಎಷ್ಟೆಲ್ಲ ಕೆಟ್ಟ ವಾಸನೆ ಬರುತ್ತೆ ಸ್ನೇಹಿತರೆ, ತಡ್ಕೊಳ್ಳೋದಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ಕೆಟ್ಟ ವಾಸನೆ ಬರುತ್ತೆ ಒಬ್ರೊಬ್ರದಂತೂ. ನೋಡಿ, ನನ್ನ ಕೈ ಮೇಲೆ ಯಾವ ರೀತಿ ಚಿಕ್ಕದಾಗಿ ಅನ್ವಾಂಟೆಡ್ ಹೇರ್ಸ್ ಇದೆ ಅಂತ ನಾನು ಇದನ್ನು ಮೊದಲಿಗೆ ನಿಮಗೆ ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ನನ್ನ ಬೆಳೆಗಳಿಂದ ಯಾವ ರೀತಿ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಅಂತ. ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ಈ ರೀತಿ ಇದನ್ನು ಅಪ್ಲೈ ಮಾಡ್ಕೊಂಡು ಬಿಡಿ ಸ್ನೇಹಿತರೆ. ಅಷ್ಟು ಕೈ ಮೇಲೆ ಈ ರೀತಿ ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇರುವಂಥದ್ದು ಅಂತ. ಇದನ್ನು ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಬಿಡಿ. ಆ್ಯಂಡ್ ಇದನ್ನು ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಹಸಿಯಾಗಿರುವಾಗಲೇ ಇದನ್ನು ನೀವು ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಯಾವ ರೀತಿ ನೀವು ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹತ್ತೋದಿಲ್ಲ. 3 ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಅನ್ವಾಂಟೆಡ್ ಹೇರ್ಸ್ ನಾವು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು. ನಾವು ಎಷ್ಟೆಲ್ಲ ಪಾರ್ಲರ್ಸ್ಗಳಿಗೆ ಹೋಗಿ ಎಷ್ಟೆಲ್ಲ ದುಡ್ಡನ್ನು ಖರ್ಚು ಮಾಡಿಬಿಟ್ಟು ಸ್ನೇಹಿತರೆ ಹಾಗೂ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋತೀವಿ. ಅದರಿಂದ ನೋವು ಕೂಡ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾವು ಜಾಸ್ತಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೂ ನಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ, ಹಾಗೂ ನಾವು ಎಷ್ಟೆಲ್ಲ ಬೆನಿಫಿಟ್ಸ್ ಕೂಡ ಪಡ್ಕೊಳ್ಬೋದು ಅಂತ ಸ್ನೇಹಿತರೆ. ಆ್ಯಂಡ್ ನೋಡಿ, ಇವಾಗ ನಾನು ನನ್ನ ಹ್ಯಾಂಡ್ಸ್ ಮೇಲೆ ಯಾವ ರೀತಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೋತಾ ಇರುವಂಥದ್ದಂತೂ ನೋಡಿ, ಇವಾಗ ಅಷ್ಟು ಕೂಡ ಹಚ್ಕೊಂಡಿರೋದಾಗಿದೆ. 5 ಮಿನಿಟ್ಸ್ ಆದ ತಕ್ಷಣ ನೋಡಿ ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಆ್ಯಂಡ್ ಯಾವ ರೀತಿ ನಾನು ಚಿಕ್ಕದಾಗಿರುವಂಥ ಕೂದಲು ಕೂಡ ಟಿಶ್ಯೂ ಪೇಪರ್ ಮೇಲೆ ಬಂದಿರೋದು ಅಂತ
ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ ಇವಾಗ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ಸ್ವಲ್ಪ ಪ್ರಮಾಣದಲ್ಲಿ ಡ್ರೈ ಆದ ತಕ್ಷಣ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಮೇಲ್ಗಡೆ ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಕೂದಲುಗಳು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮೇಲೆ ಅಷ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ನೋಡಿ ಯಾವ ರೀತಿ ನಾನು ಎಳೆದುಕೊಳ್ತಾ ಇರುವಂಥದ್ದು ಅಂತ ಈಸಿಯಾಗಿ ನಾವು ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಈಸಿಯಾಗಿ ನೀವು ಅಷ್ಟು ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ನೋಡಿ ನಾನು ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡಿದ್ನೋ ಅಲ್ಲಿ ಒಂದು ಕೂದಲು ಕೂಡ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನೋಡಿ ಹಾಗೂ ನಾನು ಇವಾಗ ಟಿಶ್ಯೂ ಪೇಪರ್ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸ್ ಕೂಡ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಇವತ್ತಿನ ಒಂದು ಈಸಿಯಾಗಿರುವಂಥ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ ಇವಾಗ ಅನ್ವಾಂಟೆಡ್ ಹೇರ್ಸ್ ಕೂಡ ನಾನು ತೋರಿಸ್ತಾ ಇರುವಂಥದ್ದು ಅಂತ. ಹಾಗಾದರೆ ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಅವಶ್ಯಕತೆ ಇದ್ದರೆ ನೀವು ಕೂಡ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ತಿಳಿಯೋದ್ರೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.